ಶುಭಾಶಯಗಳು. ಇವತ್ತು ಪಂಚ ಕಜ್ಜಾಯನ ಹೇಗೆ ಮಾಡೋದು ಅಂತ ನೋಡೋಣ. ಪಂಚ ಅಂದರೆ 5, ಕಜ್ಜಾಯ ಒಂದು ಸಿಹಿ ಪದಾರ್ಥ. ಸೊ 5 ಸಾಮಗ್ರಿಗಳನ್ನು ಹಾಕಿ ಮಾಡುವಂಥ ಈ ಸಿಹಿಗೆ ಪಂಚ ಕಜ್ಜಾಯ ಅಂತ ಕರಿತೀವಿ. ಇದನ್ನ ನಾನು ಇವತ್ತು ಕಡಲೆಬೇಳೆ ಹಾಕಿ ಮಾಡ್ತಾ ಇದ್ದೀನಿ. ನೀವು ಕಡಲೆಕಾಳು ಹಾಗೆ ಹೆಸರು ಬೇಳೆ ಹಾಕಿ ಕೂಡ ಇದನ್ನ ಮಾಡ್ಕೋಬಹುದು. ಈ ಪಂಚ ಕಜ್ಜಾಯ ಮಾಡೋದಕ್ಕೆ ಬೇಕಾಗಿರುವಂಥ ಸಾಮಗ್ರಿಗಳು: 1/4 ಕಪ್ ಕಡಲೆಬೇಳೆ, 1/4 ಕಪ್ ಒಣ ಕೊಬ್ಬರಿ ತುರಿ, 1/4 ಕಪ್ ಬೆಲ್ಲ. ಬೆಲ್ಲದ ಪುಡಿ ಇಟ್ಕೊಳ್ಳಿ, ಇಲ್ಲ ಬೆಲ್ಲನ ತುರಿದಿಟ್ಕೊಳ್ಳಿ. 1.5 ಟೇಬಲ್ ಸ್ಪೂನ್ ಅಷ್ಟು ತುಪ್ಪ, 1 ಟೇಬಲ್ ಸ್ಪೂನು ಎಳ್ಳು. ಈ 5 ಪದಾರ್ಥಗಳು ಪಂಚ ಕಜ್ಜಾಯಕ್ಕೆ ಸೇರುತ್ತೆ. ಪಂಚ ಅಂದರೆ 5 ಅಂತ. ಸೊ 5 ಪದಾರ್ಥಗಳನ್ನ ನಾವು ಪಂಚ ಕಜ್ಜಾಯಕ್ಕೆ ಹಾಕೋತೀವಿ. ಮೊದಲಿಗೆ ದಪ್ಪ ತಳದ ಒಂದು ಪಾತ್ರೆನ ಅಥವಾ ಬಾಣಲೆನ ಮೀಡಿಯಂ ಲೋ ಊರಿನಲ್ಲಿ ಬಿಸಿಗಿಡಿ. ಸಣ್ಣ ಊರಿನಲ್ಲಿ ನಾವು ಕಡಲೆಬೇಳೆನ ಮೊದಲು ಹುರ್ಕೋಬೇಕು. ಬಾಣಲೆ ಬಿಸಿಯಾಗಿದೆ. ಈಗ ಕಡಲೆಬೇಳೆ ಹಾಕಿ ಹಾಗೆ ಇದನ್ನ ಡ್ರೈ ರೋಸ್ಟ್ ಮಾಡ್ಕೋಬೇಕು. ಎಣ್ಣೆ ಗಿಣ್ಣೆ ಅಥವಾ ತುಪ್ಪ ಹಾಕಿ ಹುರ್ಕೋಬಾರ್ದು. ಸಣ್ಣ ಊರಿನಲ್ಲಿ ಇದು ಕಡಲೆಬೇಳೆ ಹದವಾಗಿ ಕೆಂಪಾಗುವಷ್ಟು ಹುರ್ಕೊಳ್ಳಿ. ಸಣ್ಣ ಊರಿನಲ್ಲಿ ಈ ಥರ ಕೆಂಪಾಗುವಷ್ಟು ಹುರ್ಕೊಳ್ಳಿ. ಈಗ ಇದನ್ನು ಒಂದು ತಟ್ಟೆಗೆ ತೆಕ್ಕೊಳ್ಳೋಣ. ಮತ್ತೆ ಬಾಣಲೆನ ವಾಪಸ್ಸಿಟ್ಟು ಎಳ್ಳು ಹುರ್ಕೊಳ್ಳೋಣ. ಸಣ್ಣ ಉರಿಯಿಂದ ಚೂರು ಜಾಸ್ತಿ ಮಾಡಿಕೊಂಡು ಎಳ್ಳನ್ನು ಹುರ್ಕೊಳ್ಳಿ. ಈ ಥರ ಪಟಪಟ ಅಂದರೆ ಸಾಕು. ಇದನ್ನು ಬೇಳೆ ಜೊತೆಗೆ ಬೇಡ, ಬೇರೆ ಒಂದು ಪಾತ್ರೆಗೆ ತೆಕ್ಕೊಳ್ಳೋಣ. ಬಾಣಲೆನ ವಾಪಸ್ಸಿಟ್ಟು ಕೊಬ್ಬರಿನ ಸ್ವಲ್ಪ ಬೆಚ್ಚಿಗೆ ಮಾಡ್ಕೋಬೇಕು. ಇದನ್ನು ಕೆಂಪಾಗುವಷ್ಟು ಹುರ್ಕೊಳ್ಳೋದು ಬೇಡ, ಸ್ವಲ್ಪ ಬೆಚ್ಚಿಗೆ ಮಾಡ್ಕೊಳ್ಳೋಣ. ಬೆಚ್ಚಿಗಾದ್ಮೇಲೆ ಉರಿನ ಆಫ್ ಮಾಡಿಬಿಟ್ಟು ಹಾಗೆ ಸ್ವಲ್ಪ ಹುರಿದು ಕೊಬ್ಬರಿ ಹುರಿದಿದ್ದನ್ನು ಬೆಚ್ಚಗಾಗಿದ್ದನ್ನು ತೆಗೆದು ಈ ಎಳ್ಳು ಹಾಕ್ಕೊಂಡಿದ್ದೀವಲ್ಲ ಆ ಪಾತ್ರೆಗೆ ಹಾಕ್ಕೊಳ್ಳಿ. ನೀವೆಲ್ಲ ಒಟ್ಟಿಗೆ ಹಾಕ್ತೀವಿ. ಬೇಳೆನ ಮಾತ್ರ ನಾವು ಪುಡಿ ಮಾಡ್ಕೋಬೇಕಲ್ಲ, ಅದಕ್ಕೆ ಬೇಳೆ ಜೊತೆಗೆ ಬೇಡ. ಈಗ ಬೇಳೆ ತಣ್ಣಗಾಗಿದೆ, ಮಿಕ್ಸರ್ಗೆ ಹಾಕಿ ನುಣ್ಣಕ್ಕೆ ಪುಡಿ ಮಾಡ್ಕೊಳ್ಳೋಣ. ಈಗ ಈ ಥರ ನುಣ್ಣಗೆ ಪುಡಿ ಮಾಡ್ಕೊಂಡಿದ್ದೀನಿ. ಇದನ್ನು ಒಂದು ತಟ್ಟೆಗೆ ತೆಕ್ಕೊಳ್ಳೋಣ. ಜರಡಿಯಾಡಿ ನುಣ್ಣಗೆ ಪುಡಿ ಏನು ಬೇಡ, ಇಷ್ಟ ಆಗಿದ್ರೆ ಸಾಕು. ಲೋ ಊರಿನಲ್ಲಿ ಮತ್ತೆ ಬಾಣಲೆನಿಟ್ಟು ಅದಕ್ಕೆ ತುಪ್ಪ ಹಾಕ್ಕೊಳ್ಳಿ. ತುಪ್ಪ ಕರಗತ್ತು ಬೆಲ್ಲ ಹಾಕ್ಕೊಳ್ಳೋಣ. ಬೆಲ್ಲ ತುಪ್ಪದಲ್ಲಿ ಕರಗಿ ಒಂದಾಗಬೇಕಿದು. ತುಪ್ಪ ನೋಡಿ, ತುಪ್ಪ ಮತ್ತು ಬೆಲ್ಲ ಒಂದಾಗಿದೆ, ಪೂರ್ತಿ ಕರಗಿ ಒಂಥರ ನೊರೆ ನೊರೆ ಥರನೂ ಬರುತ್ತೆ. ಇಷ್ಟೇ ಸಾಕು. ಇದಕ್ಕೆ ತುಂಬ ನೀವು ಗಟ್ಟಿ ಏನು ಪಾಕ ಆಗಬೇಕಾಗಿಲ್ಲ. ಈಗ ಇದಕ್ಕೆ ಕಡಲೆ ಹಿಟ್ಟು ಹಾಕ್ಕೊಳ್ಳೋಣ, ಮಾಡ್ಕೊಂಡಿರೋದು. ಹಾಗೆ ಉಳಿದ ಪದಾರ್ಥಗಳನ್ನು ಹಾಕ್ಕೊಳ್ಳಿ. ಎಳ್ಳು ಮತ್ತು ಇದನ್ನು ಹುರ್ಕೊಂಡಿರ್ತೀವಲ್ಲ ಕೊಬ್ಬರಿ, ಅದನ್ನು ಹುರ್ಕೊಂಡು ಇದನ್ನು ಚೆನ್ನಾಗಿ ಸಣ್ಣ ಉರಿನಲ್ಲೇ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಉರಿನ ಆಫ್ ಮಾಡ್ಕೊಂಬಿಡಿ. ಹಾಗೆ ಈ ಬಿಸಿಗೆ 1-2 ನಿಮಿಷ ನೀವು ಈ ಥರ ಹುರ್ಕೋಬೇಕು. ಈ ಬಿಸಿಗೆ ಹುರಿದ್ರೆ ಸಾಕು. ಮಿಕ್ಸ್ ಮಾಡಿಬಿಟ್ಟು ಒಂದು 10 ನಿಮಿಷ ಹಾಗೆ ಬಿಟ್ಟಿರಿ. ಇದನ್ನು ಹಾಗೆ ತಿನ್ನಬೇಕು ಅಂತ ಮಾಡ್ಕೊಳ್ಳೋದಾದರೆ ಸ್ವಲ್ಪ ಹೊತ್ತು ಬಿಡಬೇಕು. ಇಲ್ಲಾಂದರೆ ನಾವು ನೈವೇದ್ಯಕ್ಕೆ ಅಂತ ಮಾಡ್ತೀವಲ್ವ, ಅದರಿಂದ ಹೇಗಿದ್ರೂ ಒಂದಷ್ಟು ಹೊತ್ತು ಬಿಟ್ಟೇ ಇರ್ತೀವಿ. ಸ್ವಲ್ಪ ಹೊತ್ತು ಬಿಡೋ ಉದ್ದೇಶ ಏನು ಅಂತಂದರೆ ತುಪ್ಪ, ಬೆಲ್ಲ, ಕಡಲೆ ಹಿಟ್ಟು ಎಲ್ಲ ಹೊಂದ್ಕೊಂಡು ಹೀರ್ಕೊಂಡಿರತ್ತೆ ರಸನ. ಬೆಲ್ಲದ ರಸನ, ತುಪ್ಪದ ರಸನ ಎಲ್ಲ ಹಿಟ್ಟೆಲ್ಲ ಹೀರ್ಕೊಂಡಿರುತ್ತೆ. ಈಗ ನಾವು ನೈವೇದ್ಯಕ್ಕೆ ಮಾಡಿಡೋದ್ರಿಂದ ಬೆಳಗ್ಗೆ ನಾವು ಪ್ರಸಾದ ತಗೊಳ್ಳೋ ಹೊತ್ತಿಗೆ ಇದು ಚೆನ್ನಾಗಿ ಹೊಂದ್ಕೊಂಡಿರುತ್ತೆ. ನೀವು ಹಾಗೆ ಮಾಡ್ಕೊಂಡು ತಿಂತೀನಿ ಅನ್ನುವಾಗ ಇದನ್ನು ಸ್ವಲ್ಪ ಹೊತ್ತು ಬಿಡಬೇಕು. ಇದು ಆರಿದೆ, ಇದನ್ನು ನೀವು ಹೀಗೆ ಪುಡಿ ಮಾಡ್ಕೋಬೋದು. ಗಣಪತಿ ನೈವೇದ್ಯಕ್ಕೆ ಪಂಚ ಕಜ್ಜಾಯ ತಯಾರಾಗಿದೆ. ಎಲ್ಲರಿಗೂ ಮತ್ತೊಮ್ಮೆ ಗಣಪತಿ ಹಬ್ಬದ ಶುಭಾಶಯಗಳು. ನಮಸ್ಕಾರ.